ಅಧ್ಯಕ್ಷರೇ, ಸಚಿವರು ಕರೆಕ್ಟಾಗಿ ಅವ್ರು ಪ್ರಶ್ನೆ ಮಾಡಿರ್ತಕ್ಕಂಥದ್ರಲ್ಲಿ ತಪ್ಪಿರ್ತಕ್ಕಂಥದ್ದು. ಈಗ ಮತ್ತೆ ಕೊಪ್ರಿನ 8 ದಿವಸ ಕಾಯ್ತಕ್ಕಂಥದ್ದು ಸೂಕ್ತ ಅಲ್ಲ. ಈಗಾಗಲೇ 1.5 ತಿಂಗಳು 2 ತಿಂಗಳಿಂದ ಸುಲಿದು ಒಡೆದು ಇಟ್ಕೊಂಡು ಕೂತಿದ್ದಾರೆ. ಅದು ಎಣ್ಣೆಗಂಪು ಬರುತ್ತೆ. ಏನಾದ್ರೂ ಕೆಂಪು ಬತ್ತು ಅಂದ್ರೆ ಅದು ಕೌಟಿಗೆ ಹೋಗುತ್ತೆ ಹೊರತು ಅದು ತಿನ್ಲಿಕ್ಕೆ ಹೋಗೋದಿಲ್ಲ. ಅಲ್ಲ, ನಮ್ಮ ಷಡಕ್ಷರಿ ಅವ್ರದ್ದು ಅಭಿಪ್ರಾಯ ರೈತರು ಹೇಳಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಒಂದು. ಎರಡನೇದು, ಇಲ್ಲಿ ಸಮಸ್ಯೆ ಬಂದಿರತಕ್ಕಂಥದ್ದು ಸುರೇಶ್ ಗೌಡ್ರು ಹೇಳಿರು ಎಷ್ಟು ಬೇಕಾದ್ರೂ ಕೊಪ್ರಿನ ಎಲ್ಲನೂ ತಗತಾರೆ ಅಂತ. ಇಲ್ಲ, ಇಲ್ಲಿ 6.5 ಲಕ್ಷ ಕ್ವಿಂಟಾಲ್ ಕೊಪ್ರಿನ ಖರೀದಿ ಮಾಡಕ್ಕೆ ಕೇಂದ್ರ ಸರ್ಕಾರದಿಂದ ಅನುಮತಿ ಕೊಟ್ಟಿರ್ತಕ್ಕಂಥದ್ದು. ನೀವು ಪೂರ್ಣ ಪ್ರಮಾಣದ ಕೊಪ್ರಿಯನ್ನ ಕೊಂಡ್ಕೊಳಕ್ಕೆ ಅನುಮತಿಯನ್ನ ಕೊಟ್ಟದ್ದೇ ಆಗಿದ್ರೆ ಈ ಸಮಸ್ಯೆ ಮುಗಿಬಿದ್ದು ಹೋಗಿ ರೈತರು ಕಳ್ಳಾಗಿ ಅವರು ಯಾರ್ಯಾರೋ ಇದನ್ನ ಮಾಡ್ತಾ ಇರ್ಲಿಲ್ಲ. ಹೆಬ್ಬೆಟ್ಟನ ನೀವು ಕ್ಲಾರಿಫಿಕೇಶನ್ ಮಾಡ್ತೀರಿ. ನಾನು ಹೇಳಿದ ತಪ್ಪಿದ್ರೆ ಹೇಳಿದ್ರು ಅಂತ ಹೇಳಿದ್ದಕ್ಕೆ ನನ್ನ ನಾನು ತಿಳ್ಕೊಂಡಿರೋ ಕಾನೂನು ಇದನ್ನ ಪ್ರಕಾರ 6.5 ಲಕ್ಷ ಟನ್ ಕ್ವಿಂಟಾಲ್ಗಳನ್ನ ಮಾತ್ರ ಅಲ್ಲಿಗೆ 6.5 ಲಕ್ಷ ಟನ್ ಅಷ್ಟನ್ನು ಮಾತ್ರ ಕೊಂಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರೋದು. ನಮ್ಮಲ್ಲಿ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಕೊಪ್ರಿ ಬೆಳೆ ಇದ್ರ ತ್ರಿಬ್ಬಲ್ ಇದೆ. ತ್ರಿಬ್ಬಲ್ ಇರ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟಕ್ಕೆ ಮಾತ್ರ ಕೊಟ್ಟಿರ್ತಕ್ಕಂಥದ್ದು. ಅದನ್ನು ಹೆಚ್ಚುವರಿ ಮಾಡಬೇಕು ರಾಜ್ಯ ಸರ್ಕಾರ. ಈಗಾಗಲೇ ರಾಜ್ಯ ಸರ್ಕಾರ ಅನುಮತಿಗೆ ಬರೆದಿದೆ, ಇನ್ನೂ ಪರ್ಮಿಷನ್ ಬಂದಿಲ್ಲ. ಎರಡನೇದು, ಮಿಲ್ಲಿಂಗ್ ಕೊಪ್ರಿ ಏನಾಗುತ್ತೆ, ಇವರು ಸೆಲೆಕ್ಟ್ ಮಾಡಬೇಕಾದ್ರೆ ಉಂಡೆ ಕೊಪ್ರಿ ಮಾತ್ರ ತಗೊಂಡು ಓಳಾಗಿರುತ್ತೆ. ನಾವು ಹೊಡಿಬೇಕಾದ್ರೆ ಅದು ಓಳಾಗುತ್ತೆ. ಆ ಓಳಾದಂತ ಕೊಪ್ರಿ ಎಲ್ಲವನ್ನು ಅವ್ರು ಬಿಟ್ಟು ಹೋಗ್ತಾರೆ. ಆ ಬಿಟ್ಟೋದಂತ ಕೊಪ್ರಿನೂ ತಗೊಳೋದಕ್ಕೆ ನಾವು ಬರೆದಿದೀವಿ ಅಂದ್ರು ಅದಕ್ಕೂ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ, ಮಿಲ್ಲಿಂಗ್ ಕೊಪ್ರಿಗೂ. ಈಗ ಇಲ್ಲಿರ್ತಕ್ಕಂಥ ಸಮಸ್ಯೆ, ನಾನು ಮಂತ್ರಿಗಳಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಈ ಮತ್ತೆ 8 ದಿವಸ ಮುಂದೆ ಹೋಗೋದಕ್ಕಿಂತ ಕೊಪ್ರಿನ ಅವನು ಯಾರು ತಗೊಂಬರ್ತಾನೆ ಅವ್ನು ತಗೊಂಬರ್ಲಿ, ಅವನು ನೋಂದಾವಣಿನೂ ಆಗ್ಲಿ, ಅವತ್ತನೆ ಅವನು ಪಕ್ಕ ನೋಂದಾವಣಿನೂ ಮಾಡ್ಕೊಳ್ಳಿ. ಇಷ್ಟಿಷ್ಟು ಜನ 100 ಜನಕ್ಕೆ 500 ಜನಕ್ಕೆ ಟೋಕನ್ ಕೊಡಿ, 500 ಜನ ತಗೊಂಡ್ ಬರ್ತಾರೆ. ಅವ್ನು ನೋಂದಾವಣಿನೂ ಮಾಡ್ಕೊಳ್ಳಿ, ಕೊಪ್ರಿನೂ ತಗೊಳ್ಳಿ. ಹಿಂದೆಲ್ಲ ಹಂಗೆ ಆಗ್ತಾ ಇತ್ತು, ಈಗಲೂ ಹಂಗೆ ಮಾಡಿ. ಈಗ ನೀ ಯಾರು ಮಾರ್ಕೆಟಿಂಗ್ ಫೆಡರೇಷನ್ ಇಂದ ಮಾಡಿಸ್ತಿರೋ, ನೀವೇ ಮಾಡಿಸ್ತಿರೋ, ಬಹಳ ಅಚ್ಚುಕಟ್ಟಾಗಿ ಮಾಡಬೇಕು. ಅಲ್ಲಿ ಅವ್ಯವಹಾರ ನಡೀತಾ ಇದೆ, ಅಧಿಕಾರಿಗಳು ದುರುಪಯೋಗ ಪಡಿಸಿಕೊಂಡಿರೋದು ಸತ್ಯವಾಗಿ ಅವರು ಎಲ್ಲವನ್ನು ರೈತರಿಗೆ ಮಾಡಿರ್ತಕ್ಕಂಥದ್ದು ಏನಾಗಿದೆ. ಇವ್ರು ಹೇಳ್ದಂಗೆ ಈಗ ಕೊಪ್ರಿ ಹರಾಜಿಗಿಟ್ಟಿದ್ದಾರೆ. ಕಳೆದ ಸಾರಿ 5,000 ಟನ್ ತಗೊಂಡಿದ್ರು, 5 ಲಕ್ಷ ಟನ್ ಅಲ್ಲ, 5 ಲಕ್ಷ ಟನ್ ತಗೊಂಡಿದ್ರು. 5 ಲಕ್ಷ ಟನ್ ಈಗ ಬಿಡುಗಡೆ ಮಾಡಿದ್ದಾರೆ ಮಾರಾಟಕ್ಕೆ. ಅವರು ತಗೋತಾರೆ, ಯಾರೋ ಒಬ್ಬ ಹರಾಜು ಹಾಕಿರ್ತಾನೆ. ಅದೇ ಕೊಪ್ರಿ ಒಳ್ಳೆ ಚೆನ್ನಾಗಿರೋ ಕೊಪ್ರಿಯಿಂದ ಮತ್ತೆ ಪುನಃ ಮಾರ್ಕೆಟಿಗೆ ಬರ್ತವೆ. ರೊಟೇಷನ್ ಚಕ್ರ ಬಂದಂಗೆ ಬರುತ್ತೆ. ಅದರಿಂದ ನೀವು ದಯಮಾಡಿ ಆ ಕೊಪ್ರಿನ ಒಂದ್ ಸ್ವಲ್ಪ ಮಾರಾಟ ಮಾಡೋ ಕೊಪ್ರಿನ ಸ್ವಲ್ಪ ರದ್ದು ಮಾಡಕ್ ಹೇಳಿ. ಸೆಂಟ್ರಲ್ ಗವರ್ನಮೆಂಟ್ ರದ್ದು ಮಾಡ್ಬೇಕಾದ ನಾಫೆಡ್ನರು ರದ್ದು ಮಾಡಿ, ಈ ಕೊಪ್ರಿ ಕ್ಲೋಸ್ ಆದ್ಮೇಲೆ ಖರೀದಿ ಕೇಂದ್ರ ಮುಗಿದ ಮೇಲೆ ಆ ಕೊಪ್ರಿನ ಕೊಡಕ್ ಮಾಡಿ. ಇವೆಲ್ಲ ರೊಟೇಷನ್ ಸಿಸ್ಟಮ್ಸ್, ಇದೆಲ್ಲ ಮೋಸ ಮಾಡೋಕ್ಕೋಸ್ಕರಲ್ಲೇ ಒಂದು ಜಾಲ ಇದೆ. ಆ ಜಾಲ ಇದನ್ನೆಲ್ಲ ಉಪಯೋಗಿಸಿಕೊಂಡು ರೈತರಿಗೆ ಮೋಸ ಮಾಡಬೇಕು. ರೈತರು ಕೊಪ್ರಿ ಇಲ್ಲೇ ಬಿದ್ದು ಒದ್ದಾಡ್ತಿರ್ತವೆ. ಯಾರ್ಯಾರು ಬೇಕು ವರ್ತಕರು ಅವರೋ ಇವರೋ ಎಲ್ಲ ಮೊದಲು ಮಾರಾಟ ಆಗಿ ಹೋಗ್ತವೆ. ಅದರಿಂದ ಇದಾಗದು ಬೇಡ. ಸಚಿವರು ಒಂದು ಸಭೆ ಬೇಕಾದ್ರು ನಮ್ಮ ಯಾರ್ಯಾರು MLAಗಳು ಆ ಭಾಗದಿಂದ ಬರ್ತೀವಿ, ಬೇಕಾದ್ರೆ 1 ಗಂಟೆ ಕೂತು ಚರ್ಚೆ ಮಾಡೋಣ ಅಧಿಕಾರಿಗಳ ಜೊತೆ. ಕೂತು ಚರ್ಚೆ ಮಾಡಿ, ನೀವು ಆದಷ್ಟು ಬೇಗ ಮಾತ್ರ, ಈಗಾಗಲೇ ಪ್ರಕ್ರಿಯೆ ನಿಂತೋಗಿದೆ ಅಂತೇಳಿ ಜನ ಬಂಬ ಹೊಡಿತಾ ಇದ್ದಾರೆ. ಮತ್ತೆ ಹೊಡೆಯೋದು ಬೇಡ. ಆ ರೈತರ ಸಂಕಷ್ಟ ನಮ್ಗೆ ಅರ್ಥವಾಗಿದೆ. ಮೂಟೆ ಕಟ್ಕೊಂಡು ಕೊಪ್ರಿ ಚೀಲ ಮಾಡ್ಕೊಂಡು ಕೂತ್ ಬಿಟ್ಟಾರೆ. ಅವ್ರು ಯಾವತ್ತು ತಗೊಂಡು ಎಷ್ಟು ಬರಬೇಕು ಅನ್ನೋದು ಅವ್ರು ಕೊಟ್ಟು ಬಂದ್ಬಿಡ್ಬೇಕು ಅನ್ನೋದು ಇದು ಆಸೆ. ಅದರಿಂದ ಅವರ ಆಕ್ರೋಶಕ್ಕೆ ನಾವು ಬಲಿಯಾಗೋದು ಬೇಡ. ದಯವಿಟ್ಟು ಇದನ್ನು ಇವತ್ತೇ ನೀವು ಕರೆದು ಒಂದು ಸಭೆ ಮಾಡಿ ಏನಾರ ಮಾಡಿ ತೀರ್ಮಾನ ಮಾಡಿ ನಾಳೆಯಿಂದ ಪ್ರೊಕ್ಯೂರ್ಮೆಂಟ್ಗೆ ಅವಕಾಶ ಮಾಡೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಅಧ್ಯಕ್ಷರೇ,